ಬಕ್ರೀದ್ನಂದು ನಡೆಯೋ ಗೋವುಗಳ ಬರ್ಬರ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಹಿಂದೂ ಮಕ್ಕಳ ಕಚ್ಚಿಯ ಕೆ ಸೂರ್ಯಪ್ರಶಾಂತ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ಮದ್ರಾಸ್ ಹೈಕೋರ್ಟ್ಗೆ ಮೇ ತಿಂಗಳಲ್ಲಿ ಸಲ್ಲಿಸಿದರು. ಈ ಅರ್ಜಿಯನ್ನು ಪರಿಗಣಿಸಿದ್ದ ನ್ಯಾಯಮೂರ್ತಿಗಳಾದ ಜಿ.ಆರ್. ಸ್ವಾಮಿನಾಥನ್ ಮತ್ತು ವಿ. ಲಕ್ಷ್ಮೀನಾರಾಯಣ್ ಅವರ ರಜಾದಿನದ ಪೀಠ ಗೋವು ಮತ್ತು ಕರುಗಳ ಹತ್ಯೆಯನ್ನು ರಾಜ್ಯಾದ್ಯಂತ ಸಂಪೂರ್ಣ ನಿಷೇಧಿಸಬೇಕು ಅಂತ ಬಕ್ರೀದ್ನ ಹಿಂದಿನ ದಿನ ಅಂದರೆ ಮೇ 27, 2026ರಂದು ಆದೇಶ ಹೊರಡಿಸಿತ್ತು. ಹಾಗೆ ಗೋವುಗಳನ್ನು ಬಲಿ ಕೊಡಲೇಬೇಕು ಅನ್ನೋದು ಧಾರ್ಮಿಕ ಆಚರಣೆಯಲ್ಲ ಅಂತ ಹೇಳ್ತಾ ಹಿಂದೆ ಕೆಲ ಮುಸ್ಲಿಂ ರಾಜರುಗಳು ಆಳ್ವಿಕೆ ಮಾಡ್ತಾ ಇದ್ದಾಗ ಗೋಹತ್ಯೆಯನ್ನು ನಿಷೇಧಿಸಿದ್ರು ಮತ್ತು ಬಕ್ರೀದ್ನಲ್ಲಿ ಎಲ್ಲ ಮುಸ್ಲಿಮರು ಗೋವುಗಳನ್ನು ಬಲಿ ನೀಡಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ನೀಡಿದ್ದ ಆದೇಶವನ್ನು ನೆನಪಿಸಿದ್ರು. ಹೀಗಾಗಿ ರಾಜ್ಯಾದ್ಯಂತ ಗೋವುಗಳ ಹತ್ಯೆಯನ್ನು ನಿಷೇಧಿಸೋಕೆ 1976ರ ಆಗಸ್ಟ್ 30ರಂದು ಹೊರಡಿಸಲಾಗಿದ್ದ ಸರ್ಕಾರಿ ಆದೇಶವನ್ನೇ ಮತ್ತೆ ಜಾರಿಗೊಳಿಸಬೇಕು ಅಂತ ಸೂಚನೆಯನ್ನು ನೀಡಿದರು. ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಿ ಗ್ರಾಮೀಣ ಆರ್ಥಿಕತೆ ಸುಧಾರಣೆಗೆ ಇದು ಸಹಕಾರಿಯಾಗುತ್ತೆ ಅನ್ನೋ ಉದ್ದೇಶ ನ್ಯಾಯಮೂರ್ತಿಗಳದ್ದಾಗಿತ್ತು. ಹೊಸದಾಗಿ ಅಧಿಕಾರಕ್ಕೆ ಬಂದ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಹೀಗೆ ರಾಜ್ಯಾದ್ಯಂತ ಗೋ ಹತ್ಯೆಯ ಮೇಲೆ ಸಂಪೂರ್ಣ ನಿಷೇಧ ಹೇರಿದ್ದ ಮದ್ರಾಸ್ ಹೈಕೋರ್ಟ್ನ ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತು. ಅದರಲ್ಲಿ ಹೈಕೋರ್ಟ್ ಸಂಪೂರ್ಣ ನಿಷೇಧವನ್ನು ನೀಡುವ ಮೂಲಕ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದೆ ಅಂತ ವಾದಿಸಿತು. ಬಕ್ರೀದ್ ಟೈಮ್ನಲ್ಲಿ ಎಲ್ಲೆಂದರಲ್ಲಿ ಗೋವುಗಳ ಹತ್ಯೆಯನ್ನು ತಡೆಯೋಕೆ ಅಂತ ಹಾಕಿದ್ದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಿಂತ ಹೈಕೋರ್ಟ್ ಹೆಚ್ಚಿನದನ್ನೇ ಮಾಡಿದೆ ಅಂತ ವಾದಿಸಿತು. ಈ ಮೇಲ್ಮನವಿಯನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಈ ಹಿಂದೆ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಮದ್ರಾಸ್ ಹೈಕೋರ್ಟ್ ನೀಡಿದ್ದ ಈ ಆದೇಶಕ್ಕೆ 13/7/2026ರಂದು ಮಧ್ಯಂತರ ತಡೆ ನೀಡಿತು. ಈಗಾಗಲೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರೋ 1958ರ ಪ್ರಾಣಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಷರತ್ತುಬದ್ಧವಾಗಿ ಗೋಹತ್ಯೆ ನಿಷೇಧಕ್ಕೆ ಅವಕಾಶ ಇದೆ. ಹೀಗಿರುವಾಗ ಮದ್ರಾಸ್ ಹೈಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಆದೇಶ ನೀಡಿದೆ ಅಂತ ಅಭಿಪ್ರಾಯಪಡ್ತು. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ನಿಷೇಧ ಮಾತ್ರ ಮುಂದುವರಿಯುತ್ತೆ ಅಂತ ಸ್ಪಷ್ಟಪಡಿಸಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಹತ್ಯೆ ಮಾಡೋದಕ್ಕೆ ಮತ್ತು ಬಲಿ ನೀಡೋದಕ್ಕೆ ಇದ್ದ ತಡೆಯನ್ನು ಯಥಾವತ್ತಾಗಿ ಉಳಿಸಿಕೊಂಡಿತು. ಈ ಮೂಲಕ ರಸ್ತೆಗಳಲ್ಲಿ, ಪಾರ್ಕ್ಗಳಲ್ಲಿ ಅಥವಾ ಜನ ಓಡಾಡೋ ಯಾವುದೇ ಸ್ಥಳಗಳಲ್ಲಿ ಯಾವುದೇ ಪ್ರಾಣಿಯನ್ನು ಬಲಿ ಕೊಡಬಾರ್ದು ಅಂತ ಹೇಳ್ತು. ಗೋವುಗಳ ಹತ್ಯೆಗೆ ಸಂಬಂಧಿಸಿದಂತೆ ತಮಿಳುನಾಡಿನಲ್ಲಿ ನಡೀತಿರೋ ಈ ಎಲ್ಲ ಘಟನೆಗಳು ದೇಶವ್ಯಾಪಿ ಚರ್ಚೆಯಾಗ್ತಿರೋದರ ಹಿಂದೆ ನಮಗೆ ಗೊತ್ತಿಲ್ಲದ ಒಂದು ಸತ್ಯ ಇದೆ. ಅದೇನೆಂದರೆ ಇಡೀ ದಕ್ಷಿಣ ಭಾರತದಲ್ಲೇ ಗೋವುಗಳ ಹತ್ಯೆಗೆ ಮತ್ತು ಅಕ್ರಮ ಸಾಗಾಟಕ್ಕೆ ತಮಿಳುನಾಡೇ ಹಾಟ್ಸ್ಪಾಟ್ ಅನ್ನೋದು. ಹೌದು, ಒಂದು ಸಮೀಕ್ಷೆಯ ಪ್ರಕಾರ ತಮಿಳುನಾಡು ಈ ವಿಚಾರದಲ್ಲಿ ದಕ್ಷಿಣ ಭಾರತ ಅಷ್ಟೇ ಅಲ್ಲದೆ ಉತ್ತರ ಭಾರತವನ್ನು ಮೀರಿಸೋ ಸಾಧ್ಯತೆ ಇದೆಯಂತೆ. ಇನ್ನು ಇವತ್ತಿಗೂ ಕೇರಳಕ್ಕೆ ಬೇಕಾದ ಹೆಚ್ಚಿನ ಗೋಮಾಂಸ ತಮಿಳುನಾಡಿನಿಂದಲೇ ಬರಬೇಕಾಗಿದೆ. ಬ್ಲೂ ಕ್ರಾಸ್ ಆಫ್ ಇಂಡಿಯಾ ಅನ್ನೋ ಒಂದು ಪ್ರಾಣಿದಯಾ ಸಂಸ್ಥೆಯ ಬಹಳ ಹಿಂದಿನ ಒಂದು ಲೆಕ್ಕಾಚಾರದ ಪ್ರಕಾರ ತಮಿಳುನಾಡಿನಿಂದ ಕೇರಳವನ್ನು ಸೇರಿಸೋ ಒಟ್ಟು 5 ರಸ್ತೆಗಳಲ್ಲಿ ಏನಿಲ್ಲ ಅಂದರೂ ಸುಮಾರು 1,80,000 ಗೋವುಗಳು ಪ್ರತಿ ತಿಂಗಳು ಕೇರಳದ ಕಸಾಯಿ ಮಂಡಿಯ ಪಾಲಾಗ್ತಿದೆಯಂತೆ. ಹೀಗೆ ವರ್ಷದಲ್ಲಿ ಏನಿಲ್ಲ ಅಂದರೂ ಸುಮಾರು 21 ಲಕ್ಷಕ್ಕೂ ಹೆಚ್ಚು ಗೋವುಗಳು ಗೋಭಕ್ಷಕರ ಹೊಟ್ಟೆ ಸೇರ್ತಿರೋದು ಇವರ ಕಾರ್ಯಾಚರಣೆಯಿಂದ ದೃಢಪಟ್ಟಿತ್ತು. ಮತ್ತೊಂದು ಸಮೀಕ್ಷೆಯ ಪ್ರಕಾರ ಕೇರಳ ರಾಜ್ಯಕ್ಕೆ ಪ್ರತಿದಿನ ಸುಮಾರು 5,000 ಟನ್ನಷ್ಟು ಮಾಂಸದ ಅವಶ್ಯಕತೆ ಇದೆಯಂತೆ. ಈ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆಯಂತೆ. ಕೇವಲ 264 ಟನ್ನಷ್ಟು ಮಾಂಸ ಮಾತ್ರ ಕೇರಳದಲ್ಲಿ ಉತ್ಪತ್ತಿಯಾಗ್ತಿದೆಯಂತೆ. ಹೀಗಾಗಿ ಉಳಿದಿರೋ ಮಾಂಸಕ್ಕಾಗಿ ಅದು ತಮಿಳುನಾಡನ್ನೇ ಅತಿಯಾಗಿ ಅವಲಂಬಿಸಬೇಕಿದೆಯಂತೆ. ಹೀಗಾಗಿ ತಮಿಳುನಾಡು ಒಂದೇ ಇವತ್ತಿಗೂ 40% ಕೇರಳಕ್ಕೆ ಬೇಕಾಗಿರೋ ಗೋ ಮಾಂಸವನ್ನು ದಿನ ಪೂರೈಸ್ತಿದೆಯಂತೆ. ಹೀಗಾಗಿ ತಮಿಳುನಾಡಿನಿಂದ ಕೇರಳಕ್ಕೆ ಹೋಗೋ ಎಲ್ಲ ರಸ್ತೆಗಳಲ್ಲಿ ಗೋವುಗಳನ್ನು ಹೊತ್ತು ಸಾಗೋ ಲಾರಿಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತವೆ. ಸಾಮಾನ್ಯವಾಗಿ ರಾತ್ರಿ ವೇಳೆನೇ ಇವುಗಳ ಸಾಗಾಟ ಹೆಚ್ಚಾದರೆ ಇನ್ನು ಕೆಲವೊಮ್ಮೆ ರಾಜಾರೋಷವಾಗಿ ಹಗಲಿನಲ್ಲೇ ಕೇರಳಕ್ಕೆ ಸಾಗಾಟವಾಗುತ್ತವೆ. ಒಂದೊಂದು ಸಲ ಒಂದೊಂದೇ ಲಾರಿಗಳು ಹೊರಟ್ರೆ ಕೆಲವೊಂದು ಸಲ 6-7 ಲಾರಿಗಳು ಒಟ್ಟೊಟ್ಟಾಗಿ ಹೊರಡುತ್ತವೆ. ಹೀಗೆ ಹೊರಡೋ ಎಲ್ಲ ಲಾರಿಗಳು ಬೀಫ್ ಮಾಫಿಯದ್ದಾಗಿರುತ್ತೆ.
ಗೋವುಗಳನ್ನು ರಕ್ಷಣೆ ಮಾಡೋದೇ ಕಾಯಕ ಮಾಡಿಕೊಂಡಿರೋ ಕೆಲ ಪ್ರಾಣಿದಯ ಸಂಘದ ಕಾರ್ಯಕರ್ತರು ಹೇಳೋ ಪ್ರಕಾರ ಇವತ್ತು ತಮಿಳುನಾಡು ಎಲ್ಲ ರೀತಿಯಲ್ಲೂ ಅಕ್ರಮವಾಗಿ ಗೋವುಗಳನ್ನು ಕಳ್ತನ ಮಾಡೋರಿಗೆ ಅತಿ ಸೂಕ್ತವಾದ ಸ್ಥಳ ಆಗಿದೆಯಂತೆ. ಇವರುಗಳು ಹೇಳೋ ಪ್ರಕಾರ ಪ್ರತಿ ತಿಂಗಳು ಕಡಿಮೆ ಅಂದರೂ ಸುಮಾರು 1,80,000 ಗೋವುಗಳು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಸೇರಿದಂತೆ ಎಲ್ಲ ರಸ್ತೆಗಳಿಂದಲೂ ಇಲ್ಲಿಗಲ್ಲಾಗಿ ಬಹಿರಂಗವಾಗಿ ಕೇರಳಕ್ಕೆ ಸಾಗಾಟ ಆಗ್ತಿದೆಯಂತೆ. ಇದರಲ್ಲಿ ಪೊಲೀಸ್, RTO ಮತ್ತು ಹೈವೇ ಅಥಾರಿಟಿ ಕೂಡ ಶಾಮೀಲಾಗಿದೆಯಂತೆ. ಹೀಗೆ ಪ್ರತಿನಿತ್ಯ ತಮಿಳುನಾಡಿನಿಂದ ಲೆಕ್ಕವಿಲ್ಲದಷ್ಟು ಗೋವುಗಳು ಕೇರಳಕ್ಕೆ ಮಾಂಸಕ್ಕಾಗಿ ಸಾಗಾಟ ಆಗ್ತಾ ಇರೋದು ತಮಿಳುನಾಡು ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿದಿದೆ. ಅದರಲ್ಲೂ ಈಗಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ತಿಳಿದೇ ಇರುತ್ತೆ. ಇಲ್ಲಿವರೆಗೆ ನಾವು ಹೇಳಿದ ಈ ಎಲ್ಲ ಅಂಕಿ ಅಂಶಗಳು ಸುಮಾರು 16 ವರ್ಷ ಹಿಂದಿನವು. ಇವತ್ತಿನ ಲೆಕ್ಕಾಚಾರ ದಿಗ್ಭ್ರಮೆ ಹುಟ್ಟಿಸುತ್ತೆ. ಹೀಗೆ ಗೋವುಗಳ ಅಕ್ರಮ ಸಾಗಾಟ ಇನ್ನು 4-5 ವರ್ಷ ತಮಿಳುನಾಡಿನಲ್ಲಿ ಇದೇ ರೀತಿ ನಡೆದರೆ ಗೋವುಗಳು ಕಣ್ಮರೆಯಾಗುವುದು ಸತ್ಯ ಅಂತ ಸಾಕಷ್ಟು ಸಮೀಕ್ಷೆಗಳ ವರದಿಗಳು ಹೇಳ್ತಿವೆ. ಇದರಿಂದ ಇಲ್ಲಿನ ಕೃಷಿ ನೆಲ ಕಚ್ಚೋದು ಗ್ಯಾರಂಟಿ ಆಗುತ್ತೆ. ಜನಸಾಮಾನ್ಯರಾದ ನಮಗೆ ತಿಳಿಯೋ ಈ ಕಟು ಸತ್ಯ ಸರ್ಕಾರಗಳಿಗೆ ಯಾಕೆ ತಿಳಿಯೋದಿಲ್ಲ? ಅದಿರಲಿ, ಸುಪ್ರೀಂ ಕೋರ್ಟ್ಗೂ ತಿಳಿಯಲ್ಲ ಅಂದರೆ ಏನು ಹೇಳಬೇಕು? ಸುಪ್ರೀಂ ಕೋರ್ಟ್ನ 7 ಬೆಂಚಿನ ಪೀಠ 2005 ಅಕ್ಟೋಬರ್ 26ರಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರವ್ಯಾಪಿ ಮಹತ್ವದ ತೀರ್ಪೊಂದನ್ನು ನೀಡಿತ್ತು. ಅದರ ಪ್ರಕಾರ ಇನ್ಮುಂದೆ ಯಾವುದೇ ಗೋವಂಶದ ಹತ್ಯೆಯನ್ನು ಮಾಡುವಂತಿರಲಿಲ್ಲ. ಹೀಗೆ ಹಿಂದೆ ಇಂತಹ ಮಹತ್ವದ ತೀರ್ಪೊಂದನ್ನು ನೀಡಿದ್ದ ಇದೇ ಸುಪ್ರೀಂ ಕೋರ್ಟ್ ಈಗ ಮದ್ರಾಸ್ ಹೈಕೋರ್ಟ್ನ ಸಂಪೂರ್ಣ ಗೋಹತ್ಯೆ ನಿಷೇಧಕ್ಕೆ ತಡೆ ನೀಡಿರೋದೇಕೆ? ಯಾಕೆ ಈ ದ್ವಂದ್ವ ನೀತಿ? ನ್ಯಾಯಮೂರ್ತಿಗಳ ಕೈಯನ್ನೇ ಕಟ್ಟಿಹಾಕೋ ಇಂತಹ ದುರ್ಬಲ ಕಾನೂನಿನ ಅಡಿಯಲ್ಲಿ ದೇಶಾದ್ಯಂತ ಸಂಪೂರ್ಣ ಗೋಹತ್ಯೆ ನಿಷೇಧ ಆಗುತ್ತಾ? ದೇಶಾದ್ಯಂತ ಗೋಹತ್ಯೆ ಇವತ್ತಲ್ಲ ನಾಳೆ ನಿಷೇಧ ಆಗುತ್ತೆ ಅಂತ ಕನಸು ಕಾಣ್ತಿರೋ ಕೋಟ್ಯಾಂತರ ಜನರ ಭಾವನೆಗೆ ಬೆಲೆ ಇಲ್ವಾ? ಇಂತಹ ಕಾನೂನಿನಿಂದ ನಮ್ಮ ಸಂಸ್ಕೃತಿ, ಧರ್ಮ ಉಳಿಯುತ್ತಾ? ಇಂತಹ ನೂರಾರು ಪ್ರಶ್ನೆಗಳಿಗೆ ಉತ್ತರವನ್ನು ಯಾರ ಹತ್ರ ಕೇಳೋದು ಅನ್ನೋದೇ ಯಕ್ಷ ಪ್ರಶ್ನೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಗೋವಿನ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.